ಸ್ಪರ್ಧಾತ್ಮಕ ಪರೀಕ್ಷಾ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು BSF ಹುದ್ದೆಗೆ ಸಂಬಂಧಿಸಿದಂತೆ ಸಂಪೂರ್ಣವಾದ ಮಾಹಿತಿಯನ್ನು ನೋಡೋಣ. ಅಂದರೆ BSF ಅಪ್ಲಿಕೇಶನ್ ಅನ್ನು ಕರೆದಿದ್ದಾನೆ. ಆ ಅಪ್ಲಿಕೇಶನ್ಗೆ ಸಂಬಂಧಪಟ್ಟಂತೆ ಅಂದರೆ ಎಷ್ಟು ಹುದ್ದೆಗಳು ಖಾಲಿ ಇದ್ದಾವೆ ಮತ್ತು ವೇತನ ಎಷ್ಟು, ಅರ್ಜಿ ಸಲ್ಲಿಸುವ ದಿನಾಂಕ, ಕೊನೆಯ ದಿನಾಂಕ ಹಾಗೂ ವೇತನ, ಸಂಬಳ, ಶೈಕ್ಷಣಿಕ ಅರ್ಹತೆ, ಏಜ್ ಲಿಮಿಟು ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಹೇಳೋಣ. ಮತ್ತು ಯಾವ ಯಾವ ಹುದ್ದೆಗೆ ಎಷ್ಟೆಷ್ಟು ಪೋಸ್ಟ್ ಇದ್ದಾವೆ ಎಂಬುದರ ಸವಿಸ್ತಾರವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ. ಆದ್ದರಿಂದ ವಿಡಿಯೋನ ಕೊನೆವರೆಗೂ ನೋಡಿ. ಸ್ವಲ್ಪ ವಿಡಿಯೋ ಲಾಂಗ್ ಆಗ್ಬೋದು, ಆದರೆ ವಿಡಿಯೋನ ಕೊನೆವರೆಗೂ ನೋಡಿ, ಸಂಪೂರ್ಣವಾದ ಮಾಹಿತಿ ನಿಮಗೆ ತಿಳಿಯುತ್ತದೆ. BSF ರಿಕ್ರೂಟ್ಮೆಂಟ್ 2024 ಮುಖ್ಯ ಪೇದೆ ಸಚಿವಾಲಯ ಹಾಗೂ ಕ್ಲರ್ಕ್. ಯಾವ ಯಾವ ಹುದ್ದೆಯಲ್ಲಿ ಎಷ್ಟು ಪೋಸ್ಟ್ ಇದ್ದಾವೆ ಅಂತ ನಾವು ನೋಡುವುದಾದರೆ, CRPFನಲ್ಲಿ 282, BSFನಲ್ಲಿ 302, ITBPಯಲ್ಲಿ 163, CISF ಅಲ್ಲಿ 496, SSBಯಲ್ಲಿ 5, AR ಅಲ್ಲಿ 35 ಪೋಸ್ಟ್ಗಳು ಕಂಡುಬರ್ತವೆ. ಇನ್ನು ಮುಖ್ಯ ಪೇದೆ ಸಂಬಂಧಿಸಿದಂತೆ ನಾವು ನೋಡುವುದಾದರೆ, ಈ ಹುದ್ದೆಗಳಿಗೆ ಆಯ್ಕೆಯಾಗುವ ಅಭ್ಯರ್ಥಿಗಳಿಗೆ ವೇತನ ಶ್ರೇಣಿ 29,200ರಿಂದ 92,300ವರೆಗೆ. DA ಮತ್ತು SRA ಮುಂತಾದ ಸೌಲಭ್ಯಗಳು ಪ್ರತ್ಯೇಕವಾಗಿ ಇವರಿಗೆ ದೊರೆಯುತ್ತವೆ. ಮುಖ್ಯ ಪೇದೆಗೆ ಈ ಒಂದು ಸೌಲಭ್ಯಗಳು ದೊರೆಯುತ್ತವೆ. BSF ರಿಕ್ರೂಟ್ಮೆಂಟ್ 2024. ಈ BSF ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸೋರಿದ್ರೆ ಅದಕ್ಕೆ ಏಜ್ ಲಿಮಿಟ್ ಎಷ್ಟಂತ ನಾವು ನೋಡುವುದಾದರೆ, ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಬಯಸುವ ಅಭ್ಯರ್ಥಿಗಳಿಗೆ ಕನಿಷ್ಠ 18 ವರ್ಷದಿಂದ ಗರಿಷ್ಠ 25 ವರ್ಷದ ಒಳಗೆ ಇರಬೇಕು. ಹಾಗೂ ವರ್ಗದ ಮೀಸಲಾತಿ ಇರುವವರಿಗೆ ವಯಸ್ಸಿನ ಸಡಿಲಿಕೆ ಇರುತ್ತದೆ. ಅಂದರೆ ಕಾಮನ್ ಆಗಿ ಕನಿಷ್ಠ 18 ವರ್ಷದಿಂದ ಗರಿಷ್ಠ 25 ವರ್ಷ ಒಳಗಿದ್ದವರು ಅಪ್ಲಿಕೇಶನ್ ಹಾಕ್ಬಹುದು. ಅಂದರೆ 18 ವರ್ಷ ಮೇಲ್ಪಟ್ಟವರು, 25 ಒಳಗಿನವರು ಕನಿಷ್ಠವಾಗಿ ಅಪ್ಲಿಕೇಶನ್ ಹಾಕ್ಬೋದು. ಮತ್ತು ಇನ್ನಿತರ ಅಂದರೆ SC ST ಆಗಲಿ, ಕಮ್ಮಿ ಜಾತಿಯವರಾಗಲಿ, ಅವರಿಗೆ ಮತ್ತೆ ವಯಸ್ಸಿನ ಸಡಿಲಿಕೆ ಇರ್ತದೆ. ಅದನ್ನು ಅವ್ರು ನೋಡಿಕೊಂಡು ಅಪ್ಲಿಕೇಶನ್ ಹಾಕ್ಬೋದು. ಇನ್ನು ಅರ್ಜಿ ಶುಲ್ಕ BSF ರಿಕ್ರೂಟ್ಮೆಂಟ್ 2024 ಇದರ ಅರ್ಜಿ ಶುಲ್ಕವನ್ನು ನಾವು ನೋಡುವುದಾದರೆ, ಸಾಮಾನ್ಯ OBC EWS ಇಂತಹ ಅಭ್ಯರ್ಥಿಗಳಿಗೆ 100 ರೂಪಾಯಿಗಳು ಅರ್ಜಿ ಶುಲ್ಕವಾಗಿ ಪಾವತಿಸಬೇಕಾಗುತ್ತದೆ. ಇನ್ನು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಅಂಗವಿಕಲ ಹಾಗೂ ಮಾಜಿ ಸೈನಿಕ ಎಲ್ಲಾ ಮಹಿಳಾ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ ಇರುವುದಿಲ್ಲ, ಅವರಿಗೆ ಇರಂಗಿಲ್ಲ. OBC ಅವರ EWS ತೆಗೆದವರಿಗೆ 100 ರೂಪಾಯಿ ಅರ್ಜಿ ಶುಲ್ಕ ಇರ್ತದೆ. ಮತ್ತು ಸೂಚನೆ, ಇಲ್ಲಿ ಒಂದು ಸೂಚನೆ ಕೊಟ್ಟಿದ್ದಾರೆ ನೋಡಿ. ಅರ್ಜಿ ಶುಲ್ಕವನ್ನು ಇಂಟರ್ನೆಟ್ ಬ್ಯಾಂಕಿಂಗ್ಗಳಾದ ಕ್ರೆಡಿಟ್ ಡೆಬಿಟ್ ಕಾರ್ಡ್ಗಳನ್ನು ಬಳಸಿಕೊಂಡು ಅರ್ಜಿ ಶುಲ್ಕವನ್ನು ಆನ್ಲೈನ್ ಮುಖಾಂತರ ಪಾವತಿಸಬಹುದು. ಅಂದರೆ ನೀವು ಆನ್ಲೈನ್ ಮುಖಾಂತರ ಸಹ ಪಾವತಿಸಬಹುದು, ಇಲ್ಲ ಕಂಪ್ಯೂಟರ್ ಮೂಲಕ ಅರ್ಜಿಯನ್ನು ನೀವು ಹಾಕಬಹುದು. ಇನ್ನು ಅರ್ಜಿ ಹಾಕುವ ವಿಧಾನವನ್ನು ನಾವು ನೋಡುವುದಾದರೆ, ಈ ನೇಮಕಾತಿಗಳಿಗೆ ಆನ್ಲೈನ್ ಮುಖಾಂತರ ಅರ್ಜಿಗಳನ್ನು ಸಲ್ಲಿಸಬಹುದು. ಅವರು ನಿಗದಿ ಮಾಡಿದ ದಿನಾಂಕದೊಳಗೆ ಅರ್ಜಿ ಸಲ್ಲಿಸಬೇಕು. ದಿನಾಂಕವನ್ನು ಕೆಳಗೆ ನಾವು ನೀಡಿರ್ತೀವಿ, ಅವರೇ ಕೊಟ್ಟಿದ್ದಾರೆ, ನೀಡಿರ್ತೀವಿ. ಹೆಚ್ಚಿನ ಮಾಹಿತಿಗಳು ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡುವ ಮುಖಾಂತರ ಅರ್ಹ ಮತ್ತು ಆಸಕ್ತಿ ಇರುವ ಅಭ್ಯರ್ಥಿಗಳು ಅದರಲ್ಲಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬಹುದು. ವೆಬ್ಸೈಟ್ ಲಿಂಕ್ ಕೆಳಗೆ ನೀಡಿರ್ತಾರೆ, ಅವರೇ ನೀಡಿರ್ತಾರೆ. ನಾನು ಸಹ ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಆ ಲಿಂಕನ್ನು ಹಾಕಿರ್ತೀನಿ, ಅದರ ಮೂಲಕ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಇನ್ನು ಶೈಕ್ಷಣಿಕ ಅರ್ಹತೆಗಳನ್ನು ನಾವು ನೋಡುವುದಾದರೆ, ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಅಭ್ಯರ್ಥಿಗಳು ಅಧಿಕೃತ ಬೋರ್ಡ್ನಲ್ಲಿ ಸಂಬಂಧಿಸಿದ ವಿಷಯಗಳಲ್ಲಿ PUC ಅಥವಾ ನಡುವಿನ ತರಗತಿ ಮುಗಿದವರಿಗೆ ಅರ್ಜಿ ಸಲ್ಲಿಸಬಹುದಾಗಿದೆ. ಅಂದರೆ 10ನೇ ತರಗತಿ ಪಾಸ್ ಆಗಿರಬೇಕು ಅಥವಾ 12ನೇ ತರಗತಿ ನೀವು PUCಯಲ್ಲಿ ಪಾಸ್ ಆಗಿರಬೇಕು, ಅವರು ಅರ್ಜಿ ಸಲ್ಲಿಸಬಹುದು. ವಿದ್ಯಾರ್ಹತೆ ಕುರಿತು ಹೆಚ್ಚಿನ ವಿವರಗಳಿಗೆ ನೀಡಿರುವ ಅಧಿಸೂಚನೆಯ ಡೌನ್ಲೋಡ್ ಮಾಡಿಕೊಳ್ಳಿ. ಅಂದರೆ ಅಧಿಸೂಚನೆ ನೀಡಿರ್ತೀನಿ, ಅದನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ನೋಡ್ಬೋದು. ಇನ್ನಿತರ ಶೈಕ್ಷಣಿಕ ಅರ್ಹತೆ ವಿಶೇಷವಾಗಿ ಹೇಳ್ಬೇಕಂದ್ರೆ 10th ಅಥವಾ PUC ಪಾಸ್ ಆಗಿದ್ರೆ ಸಾಕು, ಅರ್ಹತೆಗಳು ಅಷ್ಟೇ, ಶೈಕ್ಷಣಿಕವಾಗಿ ಅಷ್ಟೇ ಕೊಟ್ಟಿರ್ತಾರೆ. ಇದಕ್ಕೆ ಅಧಿಕೃತವಾಗಿ ಎಕ್ಸಾಮ್ ಅಂತೂ ಇವಕ್ಕೆ ನಡೆಸ್ತಿರ್ತಾರಲ್ಲ, ಅದಕ್ಕಾಗಿ ಶೈಕ್ಷಣಿಕ ಅರ್ಹತೆಗಳು ಅಷ್ಟೊಂದು ಇರುವುದಿಲ್ಲ, ಸಡಿಲಿಕೆ ಇರುತ್ತವೆ. ಇನ್ನು ವೇತನದ ಬಗ್ಗೆ ನಾವು ನೋಡುವುದಾದರೆ, ಸಹಾಯಕ ಉಪ ನಿರೀಕ್ಷಕರು ಈ ಹುದ್ದೆಗಳಿಗೆ ಆಯ್ಕೆಯಾಗುವ ಅಭ್ಯರ್ಥಿಗಳಿಗೆ ವೇತನ ಶ್ರೇಣಿ 25,500ರಿಂದ 81,100. DA ಮತ್ತು HRA ಮುಂತಾದ ಸೌಲಭ್ಯಗಳು ಪ್ರತ್ಯೇಕವಾಗಿ ದೊರೆಯುತ್ತವೆ.
ಈ ಬಿ ಎಸ್ ಎಮ್ ಅಲ್ಲಿ ಬರ್ತಕ್ಕಂಥ ಎಲ್ಲ ಒಂದು ನೌಕರರಿಗೆ 25,500ರಿಂದ 81,100ವರೆಗೆ ಅವರಿಗೆ ಒಂದು ವೇತನವನ್ನು ಸರ್ಕಾರ ಕೊಡ್ತದೆ. ಇನ್ನು ಅರ್ಜಿ ಸಲ್ಲಿಸಲು ಪ್ರಮುಖ ದಿನಾಂಕಗಳು. ಪ್ರಮುಖವಾಗಿ ಈ ವಿಡಿಯೋವನ್ನು ನೋಡ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳ ಒಂದು ಉದ್ದೇಶ ಏನಾಗಿರ್ತದೆ ಅಂದ್ರೆ ಅಲ್ಲಿ ಅರ್ಜಿ ಸಲ್ಲಿಸುವ ದಿನಾಂಕ ಮತ್ತು ಕೊನೆಯ ದಿನಾಂಕ ಇಷ್ಟ ಇದು ನೋಡುವುದಕ್ಕೋಸ್ಕರ ಅವರು ವಿಡಿಯೋ ನೋಡ್ತಿರ್ತಾರೆ. ಅದಕ್ಕಾಗಿ ನಾನು ಕೊನೆಗೆ ಹಾಕಿದ್ದೀನಿ. ಅರ್ಜಿ ಸಲ್ಲಿಸುವ ಪ್ರಮುಖ ದಿನಾಂಕ ನಾವು ನೋಡುವುದಾದ್ರೆ ಅರ್ಜಿ ಸಲ್ಲಿಸಲು ಆರಂಭವಾದ ದಿನಾಂಕ 9/6/2024 ಈಗಾಗಲೇ ಆರಂಭ ಆಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 8/7/2024. ಅರ್ಜಿ ಶುಲ್ಕವನ್ನು ಪಾವತಿಸಲು ಕೊನೆಯ ದಿನಾಂಕ 8/7/2024. ಅರ್ಜಿ ಸಲ್ಲಿಸಲು ಸಹ ಒಂದು ದಿನಾಂಕ, ಅರ್ಜಿಯ ಕೊನೆಯ ದಿನಾಂಕ ಮತ್ತು ಶುಲ್ಕವನ್ನು ಪಾವತಿಸಲು ಸಹ ಒಂದು ದಿನಾಂಕ ಇದೆ, ಅದು ಸಹ ಕೊನೆಯ ದಿನಾಂಕ ಆಗಿರ್ತದೆ. ಈ ನೀವು BSF ಹುದ್ದೆಗೆ ಅಪ್ಲಿಕೇಶನ್ ಅನ್ನ ಹಾಕೋರಿದ್ರೆ ದಿನಾಂಕಗಳ ಮೂಲಕ ಫಸ್ಟಿಗೆ ಹಾಕಿದ್ರೆ ತೀರಾ ಒಳ್ಳೇದು. ಯಾಕಂತಂದ್ರೆ ಹಿಂದಿಗಡೆ ಸರ್ವರ್ ಬಿಜಿ ಅದು ಇದು ಅಂತ ಪ್ರಾಬ್ಲಮ್ಸ್ಗಳು ಬರ್ತವೆ. ಆದ್ದರಿಂದ ನೀವು ಮೊದಲೇ ಅಪ್ಲಿಕೇಶನ್ ಹಾಕ್ಬೋದು. ಅದಕ್ಕೆ ತಕ್ಕಂತೆ ಓದಿಕೊಂಡು ನಿಮ್ಮ ಡ್ರೀಮ್ ಆಗಿರ್ತಕ್ಕಂಥ BSF ಹುದ್ದೆ ನೀವು ಪಡೆದುಕೊಳ್ಬಹುದು. ಸೊ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.